KPSCಯಿಂದ ಅಕೌಂಟ್ ಅಸಿಸ್ಟೆಂಟು, ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟ್ರು ಮತ್ತು ಕೋಆಪರೇಟಿವ್ ಇನ್ಸ್ಪೆಕ್ಟ್ರು 3 ರಿಸಲ್ಟ್ಸು ಸುಮಾರು 1 ವರ್ಷ ಮೇಲೆ ಆಗಿದೆ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿ. ಅವರಿಗೆ ರಿಸಲ್ಟ್ಸ್ ಬಿಡ್ತಾ ಇಲ್ಲ. ಫೈನಲ್ ರಿಸಲ್ಟು ಕಮಿಷನ್ಗೆ ಹೋಗಿದೆ, ಸೆಕ್ರೆಟರಿಗಿಂದ ಅಪ್ರೂವಲ್ ಆಗ್ಬಿಟ್ಟು ಕಮಿಷನ್ಗೆ ಹೋಗಿದೆ. 16 ಜನ ಮೆಂಬರ್ ಇದ್ದಾರೆ, ಒಬ್ಬರು ಚೇರ್ಮನ್ ಇದ್ದಾರೆ. ಆದರೆ ಇವ್ರ ಕೆಲಸ ಏನು? KPSC ಅಂದರೆ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತೇಳಿ ಹೆಸರಲ್ಲೇ ಇದೆ, ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಹೇಳಿ. ಇವ್ರು ಏನು ಕೆಲಸ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಇವರು ಜಾಯ್ನ್ ಆಗೋದ್ರಿಂದ ಪ್ರತಿ ತಿಂಗಳವರಿಗೆ ಅಲೋಯನ್ಸು ಮತ್ತು ಸ್ಯಾಲ್ರೀಸು ಟೈಮ್ ಟು ಟೈಮ್ ಬರ್ತಾ ಇದೆ. ಆದರೆ ಅವ್ರ ಕೆಲಸ ಏನು ಅಂತ ಫಸ್ಟ್ ತಿಳ್ಕೊಬೇಕು. ನಿಮ್ಮ ಕೆಲಸ ಏನು ಅಂತ ಫಸ್ಟ್ ತಿಳ್ಕೊಳ್ಳಿ. ನಿಮ್ಮದು ಎಕ್ಸಾಮ್ಸ್ ಕಂಡಕ್ಟ್ ಮಾಡಿ ರಿಸಲ್ಟ್ಸ್ ಬಿಡೋದು ಮತ್ತು ಸ್ಟೂಡೆಂಟ್ಸ್ಗೆ ಅನುಕೂಲ ಆಗೋ ರೀತಿ ನೀವು ನೋಡ್ಕೊಬೇಕು. ಅದು ಬಿಟ್ಟು ನೀವು ಟೈಮ್ ಟು ಟೈಮ್ಗೆ ನಿಮ್ಗಂತೂ ಸ್ಯಾಲ್ರಿ ಎಲ್ಲ ಬರ್ತಾ ಇದೆ. ಸ್ಟೂಡೆಂಟ್ಸು ಎಷ್ಟು ಸತಿ ಅಂತ KPSC ವಿಸಿಟ್ ಮಾಡ್ಬೇಕು ಹೇಳಿ? ಈ ಒಂದು ಯಾಕೆ ಅರ್ಥ ಮಾಡ್ಕೊತಾ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ. ಒಂದು ಸತಿ AC ಹಾಲಿಂದ ಆಚೆ ಬಂದು ನೋಡಿ ಹುಡುಗರ ಕಷ್ಟ ಎಷ್ಟಿದೆ ಅಂತ ಹೇಳಿ. ದಯವಿಟ್ಟು ಸರ್ಕಾರನೂ ಈ ಮುಖಾಂತರ ನಾನು ಕೇಳ್ಕೊಳೋದೇನಪ್ಪ ಅಂತಂದರೆ KPSCಗೆ ಒಂದು ಡೈರೆಕ್ಷನ್ ಕೊಡಿ ಸರ್. ಈ ಒಂದು ರೆಕ್ರೂಟ್ಮೆಂಟ್ 1 ವರ್ಷದಲ್ಲಿ ಇವ್ರು ಕಂಪ್ಲೀಟ್ ಮಾಡ್ತಾ ಇಲ್ಲ. ಸುಮಾರು ವರ್ಷ ತೊಗೊತಾ ಇದ್ರು. ಒಂದೊಂದು ರೆಕ್ರೂಟ್ಮೆಂಟು 2 ವರ್ಷ, ಮಿನಿಮಮ್ 2 ವರ್ಷ, ಇದಕ್ಕೂ ಮುಂಚೆ ಎಲ್ಲ 5 ವರ್ಷ 6 ವರ್ಷ ತೊಗೊಂಡಿದ್ದಾರೆ ಇವರು. ಈ ಒಂದು ರೆಕ್ರೂಟ್ಮೆಂಟು ಈ ಒಂದು ವಾರದಲ್ಲಿ ಅವರಿಗೆ ಒಂದು ಸೈನ್ ಹಾಕ್ಬಿಟ್ಟು ಅವರಿಗೆ ರಿಸಲ್ಟ್ಸ್ ಬಿಡ್ತಾ ಇಲ್ಲ ಅಂತಂದರೆ ಎಷ್ಟು ಮಟ್ಟಿಗೆ? ದಯವಿಟ್ಟು ಈ ಒಂದು ವಾರದಲ್ಲಿ ಅವರಿಗೆ ಸೈನ್ ಹಾಕ್ಬಿಟ್ಟು ಒಂದು ರಿಸಲ್ಟ್ಸ್ ಬಿಡಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು.